ದೆಹಲಿಯಲ್ಲಿ ಅಪಾಯದ ಮಟ್ಟವನ್ನ ಮೀರಿದೆ ವಾಯು ಮಾಲಿನ್ಯ. ಇಂದು ಕಾಲೇಜುಗಳನ್ನು ಹೊರತುಪಡಿಸಿ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. 10ರಿಂದ 12ನೇ ತರಗತಿಯನ್ನ ಹೊರತುಪಡಿಸಿ ಎಲ್ಲ ತರಗತಿಗಳು ಕೂಡ ಬಂದ್ ಆಗಲಿದೆ. ವಾಯು ಮಾಲಿನ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ದೆಹಲಿಯ ರಿಪೋರ್ಟ್ ಒಂದು ಕಡೆ ಬೆಚ್ಚಿ ಬೀಳಿಸ್ತಾ ಇರುತ್ತೆ. ಕಾಲೇಜುಗಳನ್ನು ಹೊರತುಪಡಿಸಿ ಶಾಲೆಗಳಿಗೆ ರಜೆಯನ್ನ ನೀಡಲಾಗ್ತಾ ಇದೆ. ಮಾಲಿನ್ಯ ಹೆಚ್ಚಳದಿಂದ ಹಲವು ನಿರ್ಬಂಧವನ್ನ ಹೇರಲಾಗಿದೆ. ಸರ್ಕಾರ ಆನ್ಲೈನ್ ತರಗತಿ ನಡೆಸುವಂತೆ ಶಾಲೆಗಳಿಗೆ ಸೂಚನೆ ಕೊಡಲಾಗಿದೆ. BS4 ಡೀಸೆಲ್ ವಾಹನಗಳಿಗೆ ದೆಹಲಿಯ ಪ್ರವೇಶವನ್ನ ನಿರ್ಬಂಧ ಮಾಡಲಾಗಿದೆ. ಟ್ರಕ್, ಭಾರಿ ವಾಹನಗಳು ದೆಹಲಿ ಪ್ರವೇಶಕ್ಕೆ ನಿರ್ಬಂಧ ಇರಿದ್ದು CNG, BS, VI ಡೀಸೆಲ್ ವಾಹನಗಳನ್ನು ಹೊರತುಪಡಿಸಿ ದೆಹಲಿಯ ಹೊರಗೆ ನೋಂದಾಯಿತ ವಾಹನಗಳಿಗೆ ನಿಷೇಧವನ್ನ ವ್ಯಕ್ತಪಡಿಸಲಾಗಿರುವಂಥದ್ದು. ದಟ್ಟವಾದಂತಹ ಹೊಗೆಯಿಂದ ಆವೃತವಾಗಿದೆ ದೆಹಲಿಯ ಹಲವಾರು ಭಾಗಗಳಲ್ಲಿ ಕಂಡು ಬಂದಿರುವಂಥದ್ದು. ಈ ಹಿಂದೆ ಕೂಡ ದೀಪಾವಳಿ ಆದ ನಂತರ ಕನಿಷ್ಠ ತಾಪಮಾನ 20 ಡಿಗ್ರಿ ಸೆಲ್ಸಿಯಸ್ ಇತ್ತು. ಅದಾದ ನಂತರ ಗರಿಷ್ಠ ತಾಪಮಾನ 35.8 ಸೆಲ್ಸಿಯಸ್ ತಲುಪಿತ್ತು. ಸೊ ಎಲ್ಲೋ ಒಂದು ಕಡೆ AQI ಅನ್ನ ವಿಚಾರಕ್ಕೆ ಮಾತನಾಡೋದಾದ್ರೆ ದೆಹಲಿಯಲ್ಲಿ ಈಗ ಸದ್ಯದ ಮಟ್ಟಿಗೆ ಪರಿಸ್ಥಿತಿ ತುಂಬಾನೇ ಹದಗೆಟ್ಟಿದೆ ವಾಯು ಮಾಲಿನ್ಯದಿಂದ. ಸೊ ಈ ಹಿನ್ನೆಲೆಯಲ್ಲಿ ಮುಂಬರುವ ದಿನಗಳಲ್ಲಿ ಮಾರಣಾಂತಿಕ ಮಟ್ಟವನ್ನ ತಲುಪುತ್ತೆ ದೆಹಲಿಯಲ್ಲಿ ಇರುವಂತಹ ಈ ವಾಯು ಮಾಲಿನ್ಯ ಅನ್ನುವಂಥದ್ದು ಭಯ ಬೀಳಿಸುವಂತಹ ಪರಿಸ್ಥಿತಿಯನ್ನ ಈಗ ಉಂಟು ಮಾಡಿರುವಂಥದ್ದು. ಸೊ ಒಟ್ಟಾರೆಯಾಗಿ ಪ್ರಮುಖವಾಗಿ ದೆಹಲಿಯಲ್ಲಿ ವಾಯು ಮಾಲಿನ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಗಂಭೀರವಾಗಿ ಇದ್ರ ಬಗ್ಗೆ ಗಮನ ಹರಿಸಲಾಗ್ತಾ ಇದೆ. ಬದಲಾಗ್ತಾ ಇರುವಂತಹ ಹವಾಮಾನದ ಪರಿಸ್ಥಿತಿಗಳಿಂದ ದೆಹಲಿಯಲ್ಲಿ ಒಂದು ರೀತಿ ಗಾಳಿಯ ಗುಣಮಟ್ಟ ಹದಗೆಟ್ಟು ಹೋಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಇನ್ನು ಚಳಿಗಾಲ ಆರಂಭ ಆಗ್ತಾ ಇದೆ. ಇವಾಗ ಈ ದೆಹಲಿಯಾಗಿ ಉತ್ತರ ಭಾಗದ ಇತರ ಭಾಗಗಳಲ್ಲಿ ಚಳಿಗಾಲದ ಸಂದರ್ಭದಲ್ಲೂ ಕೂಡ ಅತಿ ಹೆಚ್ಚಾಗಿ ವಾಯು ಮಾಲಿನ್ಯ ಹೆಚ್ಚಾಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ಕಡಿಮೆ ಮಾಡಬೇಕು. ಗಾಳಿಯ ವೇಗ ಹೆಚ್ಚಾಗ್ತಾ ಇದ್ರೆ ಆ ಸಂದರ್ಭದಲ್ಲಿ ಈ ವಿಷಕಾರಿ ಈ ಒಂದು ಗಾಳಿ ಅದ್ರ ಜೊತೆ ಬೆರೆತು ಮತ್ತಷ್ಟು ಕಡೆ ಹರಡುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಕಡಿವಾಣ ಹಾಕಬೇಕಾಗಿದೆ. ಕೇಂದ್ರದ ಏರ್ ಕ್ವಾಲಿಟಿ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಪ್ರಕಾರವಾಗಿ ಕೂಡ ಮತ್ತಷ್ಟು ಕಳಪೆ ಆಗುತ್ತೆ ಗಾಳಿಯ ಗುಣಮಟ್ಟ ಅನ್ನುವಂಥದ್ದು. ಅಂದ್ರೆ ಅತ್ಯಂತ ಕಳಪೆ ಮಟ್ಟಕ್ಕೆ ತಲುಪುತ್ತೆ ಅನ್ನುವಂತಹ ವಿಚಾರ 201, 300ರ ಗಡುವಿನ ಗಾಳಿಯ ಮಟ್ಟವನ್ನ ಸೂಚ್ಯಾಂಕ ತೋರಿಸಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ವಲ್ಪ ಇದ್ರ ಬಗ್ಗೆ ಅತಿ ಹೆಚ್ಚಾಗಿ ಗಮನ ಹರಿಸಿ ಒಟ್ಟಾರೆಯಾಗಿ ಈಗ ಕಾಲೇಜು ಹೊರತುಪಡಿಸಿ ಶಾಲಾ ವಿದ್ಯಾರ್ಥಿಗಳಿಗೆ ರಜೆಯನ್ನ ಘೋಷಣೆ ಮಾಡಿರುವಂಥದ್ದು. ರಾಷ್ಟ್ರ ರಾಜಧಾನಿ ದೆಹಲಿ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಾಯು ಗುಣಮಟ್ಟದ ವಿಷಮ ಸ್ಥಿತಿ ಹೆಚ್ಚಾಗಿದೆ. ದೆಹಲಿಯಲ್ಲಿ ಸದ್ಯಕ್ಕೆ ಏನೆಲ್ಲ ನಿರ್ಬಂಧ ಅಂತ ನೋಡೋದಾದ್ರೆ 10ರಿಂದ 12 ತರಗತಿ ಬಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸಸ್ ಅನ್ನು ನಡೆಸಲಾಗುತ್ತೆ. ಅಗತ್ಯ ವಸ್ತು ಸಾಗಾಣಿಕೆ ಹೊರತುಪಡಿಸಿ ಮಿಕ್ಕೆಲ್ಲ ಟ್ರಕ್ಗಳಿಗೆ ನಿಷೇಧವನ್ನ ಏರಲಾಗಿರುವಂಥದ್ದು. NCR ಪ್ರದೇಶದ ಕಚೇರಿಗಳಲ್ಲಿ 50% ಸಿಬ್ಬಂದಿಗಳು ಮಾತ್ರ ಕೆಲಸವನ್ನ ಮಾಡಬೇಕು ಅನ್ನುವಂತಹ ವಿಚಾರ. ಅಂದ್ರೆ ಕನಿಷ್ಠ ತಾಪಮಾನ 15.9 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಈಗ ಇದು ಈ ಋತುವಿನ ಸರಾಸರಿಗಿಂತ 1.8 ಡಿಗ್ರಿಯಷ್ಟು ಹೆಚ್ಚಾಗಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಕೂಡ ತಿಳಿಸಿದೆ. ಬೆಳಗ್ಗೆಯಿಂದಲೇ ವಾಯು ಗುಣಮಟ್ಟ ಸೂಚ್ಯಾಂಕ 429 ಅಂಶದಷ್ಟಿದೆ ಅಂತ ಕೂಡ ತಿಳಿಸಲಾಗಿದೆ. ವಾಯು ಗುಣಮಟ್ಟ ಸೂಚ್ಯಾಂಕದ ಬಗ್ಗೆ ಪ್ರತಿ ಗಂಟೆಗೊಮ್ಮೆ
ಕೇಂದ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನು CPCB ಇದೆಯಲ್ಲ, ಸೊ ಇದು ನೀಡುವ ಮಾಹಿತಿಯನ್ನ ಕೆಲವೊಂದಿಷ್ಟು ಆ್ಯಪ್ಗಳಲ್ಲಿ ಕೂಡ ತೋರಿಸಲಾಗ್ತಾ ಇದೆ. ಶನಿವಾರದಿಂದ ಇಲ್ಲಿವರೆಗೂ ಕೂಡ ಅದರ IQ ಮಟ್ಟ ಕೂಡ ಜಾಸ್ತಿ ಆಗಿದೆ. ವಾಯು ಗುಣಮಟ್ಟ ಮಾಪನದ ಸೂಚ್ಯಾಂಕದ ಅನುಸಾರವಾಗಿ 50ರ ನಡುವಿನ IQI ಅನ್ನ ಉತ್ತಮ ಅಂತ ಹೇಳಲಾಗುತ್ತೆ. ಅಂದ್ರೆ ಈಗ 100 ತೃಪ್ತಿದಾಯಕವಾಗಿರುತ್ತೆ. ಸದ್ಯದ ಮಟ್ಟಿಗೆ ಕಳಪೆ ಅಂದ್ರೆ 201ರಿಂದ ಮತ್ತೆ 300ವರೆಗೂ ಇರುತ್ತೆ. ಈಗ 301ರಿಂದ 400 ಅತಿ ಕಳಪೆ ಆಗುತ್ತೆ. ಈಗ ಕಂಡು ಬರ್ತಾ ಇರುವಂತದ್ದು ಅತಿ ಕಳಪೆ ದೆಹಲಿಯಲ್ಲಿ, ಅಂದ್ರೆ 301ರಿಂದ 400ವರೆಗೂ ಈಗ ಅತಿ ಕಳಪೆ ಅನ್ನುವಂಥದ್ದು ಬರ್ತಾ ಇದೆ. ಅಕಸ್ಮಾತ್ 401ರಿಂದ 500 ಆಯ್ತು ಅಂದ್ರೆ ತೀವ್ರ ಅಂತ ಪರಿಗಣನೆ ಮಾಡಲಾಗುತ್ತೆ. ಸದ್ಯಕ್ಕೆ ದೆಹಲಿಯಲ್ಲಿ ದಟ್ಟವಾದಂತಹ ಹೊಗೆ ಕಾಣಿಸ್ಕೊಳ್ತಾ ಇದ್ದು 300 ಡಿಗ್ರಿ ಗರಿಷ್ಠ ಉಷ್ಣಾಂಶ ದಾಖಲಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ತಿಳಿಸಿರುವಂತದ್ದು. ಒಟ್ಟಾರೆಯಾಗಿ IQI ಅಂದ್ರೆ ಈಗಾಗಲೇ ವಾಯು ಗುಣಮಟ್ಟ ಮಾಪನದ ಸೂಚ್ಯಾಂಕದ ಅನುಸಾರವಾಗಿ 401ರಿಂದ 500ವರೆಗೂ ಕೂಡ ಅದರ ಗಡಿ ದಾಟುವಂತದ್ದು ಬೇಡ ಅಂತ ಬೇಡ್ಕೊಳ್ಬೇಕಾಗಿದೆ. ತೀವ್ರತೆ ಅಂತಂದ್ರೆ ಇಡೀ ಗಾಳಿ ಎಲ್ಲ ಕೂಡ ವಿಷವಾಗ್ಬಿಡುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ದೆಹಲಿಯಲ್ಲಿ ವಾತಾವರಣವೇ ಬದಲಾಗುತ್ತೆ. ಒಂದು ಅತಿ ಹೆಚ್ಚಾಗಿ ಜನಸಂಖ್ಯೆಯನ್ನ ಹೊಂದಿರುವಂತದ್ದು, ವಾಹನಗಳ ದಟ್ಟಣೆ ಕೂಡ ಜಾಸ್ತಿ ಇದೆ. ಸೊ ದೆಹಲಿಯಲ್ಲಿ ವಾಯು ಮಾಲಿನ್ಯವನ್ನ ತಡೆಗಟ್ಟೋದಕ್ಕೆ ಎಲ್ಲಾ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಕಠಿಣ ಕ್ರಮಗಳ ಅರ್ಜಿ ವಿಚಾರಣೆ ನಡೆಯಲಿದೆ. ಅಭಯ್ ಓಕಾ ಆಗಸ್ಟಿನ್ ಈ ಒಂದು ಪೀಠದಲ್ಲಿ ಅರ್ಜಿ ಸಲ್ಲಿಕೆ ಮಾಡಲಿದ್ದಾರೆ. ಇಂದು ಸುಪ್ರೀಂ ಕೋರ್ಟ್ನಲ್ಲಿ ಮಹತ್ವದ ವಿಚಾರಣೆ ನಡೆಯುತ್ತೆ. ಕನಿಷ್ಠ ತಾಪಮಾನ 15.9 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ ಈ ಹಿನ್ನೆಲೆಯಲ್ಲಿ ನಾಗಾಲೋಟವನ್ನ ಮುಂದುವರಿಸ್ತಾ ಇರೋದಕ್ಕೆ ಕಡಿವಾಣ ಹಾಕಬೇಕಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಮಹತ್ವದ ವಿಚಾರಣೆ ನಡೆಯುತ್ತೆ. ಅಭಯ್ ಓಕಾ ಆಗಸ್ಟಿನ್ ಜಾರ್ಜ್ ಪೀಠದಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಿದ್ದಾರೆ. ಪ್ರಸ್ತುತ ರಾಷ್ಟ್ರ ರಾಜಧಾನಿ ಗಾಳಿಯ ಗುಣಮಟ್ಟದ ಸೂಚ್ಯಾಂಕ 450 ಮೀರಿದೆ. ಏರ್ ಕ್ವಾಲಿಟಿ ಇಂಡೆಕ್ಸ್ ಪ್ರಕಾರವಾಗಿ AQI ಪ್ರಕಾರ 450 ಮೀರಿದೆ. ಅಂದ್ರೆ ಹತ್ತತ್ರ 500 ತೀವ್ರತೆ ಅಂತ ಅರ್ಥ. ಇಲ್ಲಿಗೆ ಪರಿಸರ ಸಚಿವ ಗೋಪಾಲ್ ರೈ ನೇತೃತ್ವದಲ್ಲಿ ಮೀಟಿಂಗ್ ಅನ್ನ ನಡೆಸಲಾಗ್ತಾ ಇರುವಂತದ್ದು. ಇತ್ತ ಸರ್ಕಾರದಿಂದಲೂ ಕೂಡ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ನಡೆಸಲಾಗ್ತಾ ಇದೆ. ಪ್ರಮುಖವಾಗಿ ಮಹತ್ವದ ವಿಚಾರಣೆ ನಡೆಯುತ್ತೆ. ಪ್ರತಿ ವರ್ಷ ಚಳಿಗಾಲದಲ್ಲಿ ದೆಹಲಿಯ NCR ನಲ್ಲಿ ವಾಯು ಮಾಲಿನ್ಯ ಪರಿಸ್ಥಿತಿ ವಿಕೋಪಕ್ಕೆ ತಲುಪುತ್ತೆ. ವಾಯು ಮಾಲಿನ್ಯದ ಪ್ರಭಾವದಿಂದಾಗಿ ದೆಹಲಿಯ ಇಂಡಿಯಾ ಗೇಟ್ ಕೂಡ ಕಾಣಿಸೋದಿಲ್ಲ ಆ ಸಂದರ್ಭದಲ್ಲಿ.